ಡೈಲಿ ಡೋಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ. ಸೊ ಮೊದಲನೇದಾಗಿ ಭಾರತ ಅಮೆರಿಕ ದ್ವಿಪಕ್ಷೀಯ ಡಿಸೆಂಬರ್ 10ರಿಂದ ಮೊದಲ ಹಂತದ ಮಾತುಕತೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಅಧ್ಯಕ್ಷರಾದ ಮೇಲೆ ಇಂಡಿಯಾದಿಂದ ಯಾವೆಲ್ಲ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗ್ತಿದ್ವು ಅಮೇರಿಕಾಗೆ, ಅದರ ಮೇಲೆ ಬಹಳನೇ ರೆಸ್ಟ್ರಿಕ್ಷನ್ಗಳನ್ನು ಹಾಕಿದ್ರು ಇವರು. ಸೊ ಅದರಿಂದಾಗಿ ಇಂಡಿಯಾದ ಎಕ್ಸ್ಪೋರ್ಟ್ಗಳ ಮೇಲೆ ಬಹಳ ಎಫೆಕ್ಟ್ ಬಿದ್ದಿದೆ. ಸೊ ಇವರು ನಾವು ರಷ್ಯಾದಿಂದ ಬೇರೆ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದ್ವಿ. ಸೊ ಇವರು ಶೇಕಡ 25% ಟ್ಯಾಕ್ಸ್, ಆಮೇಲೆ ಅದರ ಮೇಲೆ ಎಕ್ಸ್ಟ್ರಾ 25 ಫೈನು ಇದೆಲ್ಲ ಹಾಕ್ತಿದ್ರು. ಸೊ ಇದರಿಂದಾಗಿ ನಮ್ಮ ಹಾಗೂ US ನಡುವೆ ಒಂದು ಸಂಬಂಧ ಹದಗೆಟ್ಟಿತ್ತು. ಸೊ ಇದನ್ನು ಸರಿ ಮಾಡೋಕ್ಕೋಸ್ಕರ ಇವಾಗ US ಅಂಡರ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಪೊಲಿಟಿಕಲ್ ಅಫೇರ್ಸ್ ಯಾರಂದ್ರೆ ಅವರು ಅಲಿಸನ್ ಹೋಗರ್ ಅವರು ಸಂಡೇ ಭಾರತಕ್ಕೆ ಆಗಮಿಸಿದ್ದಾರೆ. ಇವರು ಟಾಪ್ ಅಫಿಷಿಯಲ್ ಜೊತೆಗೆ ಡಿಸ್ಕಷನ್ ಮಾಡಲಿಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಫಾರಿನ್ ಸೆಕ್ರೆಟರಿ ಆಗಿರುವಂತಹ ವಿಕ್ರಮ್ ಮಿಸ್ರಿ ಜೊತೆ ಕೂಡ. ಸೊ ಇವರು 5 ದಿವಸದ ಕಾಲ ಪ್ರವಾಸಕ್ಕೋಸ್ಕರ ಇಂಡಿಯಾಗೆ ಬಂದಿದ್ದಾರೆ. ಇವರು ಬೆಂಗಳೂರಿಗೂ ವಿಸಿಟ್ ಮಾಡೋಕ್ಕಿದ್ದಾರೆ. ಇದ್ರ ಜೊತೆ ಇವರು ಭಾರತದ ದ್ವಿಪಕ್ಷೀಯ ಕಾರ್ಯತಂತ್ರ ಮತ್ತು ಆರ್ಥಿಕ ಒಪ್ಪಂದ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕಿದ್ದಾರೆ. ಅಂದರೆ US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, deepening economic and commercial ties, including increasing American exports and fostering collaboration in emerging technologies, including AI and space exploration. ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ನಡೀಲಿಕ್ಕಿದೆ. ಸೊ ಆದಷ್ಟು ಬೇಗ ಏನು ಈ ಎಕ್ಸ್ಟ್ರಾ ಟ್ಯಾಕ್ಸ್, ಎಕ್ಸ್ಟ್ರಾ ಫೈನನ್ನು US ಗೌರ್ಮೆಂಟ್ ಆಗಿದೋ ಇದೆಲ್ಲ ಹಿಂದಿನ ಥರನೇ ಆಗಿ ನಮ್ಮ ಇಂಡಿಯಾದಿಂದ ಆಗೋ ಎಕ್ಸ್ಪೋರ್ಟ್ಗಳು ಹಿಂದಿನ ಥರನೇ ಆಗಲಿ ಅಂತ ಆಗೋ ಎಲ್ಲ ಚಾನ್ಸಸ್ಗಳಿದ್ದಾವೆ ಈ ಡಿಸ್ಕಷನ್ ಆದಮೇಲೆ. ಸೊ ನೆಕ್ಸ್ಟ್ ನ್ಯೂಸ್ ನೋಡೋಣ ಬನ್ನಿ. ಹೇಗೆ US ಅವರ ನಿಯೋಗ ಹೆಂಗೆ ಇಂಡಿಯಾಗೆ ಬರ್ತಿದೆಯೋ ಹಾಗೆ ಯುರೋಪಿಯನ್ ಯೂನಿಯನ್ ಅವರ ನಿಯೋಗ ಕೂಡ ಅಧಿಕಾರಿಗಳ ತಂಡ ಇಂಡಿಯಾಗೆ ಬರ್ತಿದೆ. ಇವರು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಅಂದರೆ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರನ್ನು ಭೇಟಿಯಾಗಿ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕಿದ್ದಾರೆ. ಇವಾಗಲೇ ಯಾವ್ದಾವ್ದು ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಇದೆ, ಸ್ಟೀಲ್, ಕಾರ್ಬನ್ ಟ್ಯಾಕ್ಸ್, ವೆಹಿಕಲ್ಸ್, ಇದ್ರ ಬಗ್ಗೆ ಎಲ್ಲ ಯಾವ್ಯಾವ ಭಿನ್ನಾಭಿಪ್ರಾಯಗಳಿದ್ದಾವೆ ಅದನ್ನೆಲ್ಲ ಇವರು ಈ ಡಿಸ್ಕಷನ್ ಮೂಲಕ ಸಾಲ್ವ್ ಆಗೋ ಎಲ್ಲ ಚಾನ್ಸಸ್ಗಳಿದ್ದಾವೆ. ಸೊ ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ Zelensky hasn't read US peace proposal, Trump says he's a little disappointed as Miami talks and without breakthrough. ಸೊ US ಪ್ರೆಸಿಡೆಂಟ್ ಅವರು ಹೇಳ್ತಾ ಇದ್ದಾರೆ, ನಾವು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಒಂದು ಪೀಸ್ ಪ್ರಪೋಸಲ್, ಶಾಂತಿ ಒಪ್ಪಂದ ಮಾಡೋದಂತ ಡಿಸೈಡ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಯುಕ್ರೇನ್ ಪ್ರೆಸಿಡೆಂಟ್ ಆಗಿರುವಂಥ ಜೆಲೆನ್ಸ್ಕಿ ಆ ಪ್ರಪೋಸಲನ್ನೇ ಓದಿಲ್ಲ. ಇದರಿಂದ ನಮಗೆ ಮಿಯಾಮಿಯಲ್ಲಿ ನಡೆದಿರೋ ಈ ಟಾಕ್ಸ್, ಈ ಒಂದು ಡಿಸ್ಕಷನ್ ಏನಿದೆ ಏನು ಮಿಯಾಮಿಯಲ್ಲಿ ಡಿಸ್ಕಷನ್ ನಡೀತು ಅದರಲ್ಲಿ ಜೆಲೆನ್ಸ್ಕಿ ಆ ಪ್ರಪೋಸಲನ್ನು ಓದಲೇ ಇಲ್ಲ. ಇದರಿಂದಾಗಿ ನಾನು ಡಿಸಪಾಯಿಂಟ್ ಆಗಿದ್ದೀನಿ ಅಂತ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಯಾವಾಗಲೂ ರಷ್ಯಾಗೆ ಅಪೋಸ್ ಮಾಡಿರೋರು ರಷ್ಯಾ ಅಧ್ಯಕ್ಷ ಇದನ್ನು ಕ್ಲಿಯರ್ ಆಗಿ ಓದಿದ್ದಾರೆ, ರಷ್ಯಾ ಅಧ್ಯಕ್ಷ ಇದಕ್ಕೆ ಒಪ್ಕೊಂಡಿದ್ದಾರೆ ಈ ಪ್ರಪೋಸಲ್ಗೆ ಅಂತಾನು ಹೇಳಿದ್ದಾರೆ. ಇದೊಂದು ಭಾಳ ಇಂಟ್ರೆಸ್ಟಿಂಗ್ ನ್ಯೂಸ್. ಯಾಕಂದರೆ ಯಾವಾಗಲೂ ರಷ್ಯಾದ ಮೇಲೆ ಕಿಡಿಕಾರೋ US ಪ್ರೆಸಿಡೆಂಟು ಇವಾಗ ರಷ್ಯಾ ಅಧ್ಯಕ್ಷ ಫೇವರಲ್ಲಿ ಮಾತಾಡ್ತಿರೋದು ಒಂದು ಸ್ವಲ್ಪ ಕ್ಯಾಚಿ ಅನ್ನಿಸ್ತದೆ. ಸೊ ಮುಂದೆ ನೋಡೋಣ ಬನ್ನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಇಂಡಿಗೋ ಫ್ಲೈಟ್ಸ್ ಇಶ್ಯೂ ನಡೀತಿದೆ ಆಲ್ಮೋಸ್ಟ್ 1 ವೀಕಿಂದ. ಸೊ ಇಂಡಿಗೋದವರು ಆ್ಯಸ್ ಪರ್ ದಿ ಗೌರ್ಮೆಂಟ್ ಗೈಡ್ಲೈನ್ಸ್, ಸೆಂಟ್ರಲ್ ಗೌರ್ಮೆಂಟ್ ಏನು ಗೈಡ್ಲೈನ್ಸ್ ಮಾಡಿದೆ, ಆರ್ಡರ್ ಕೊಟ್ಟಿದೆ. ಆ್ಯಸ್ ಪರ್ ದೇರ್ ಆರ್ಡರ್ ಇಂಡಿಗೋದವರು ಎಲ್ಲ ಕ್ಯಾನ್ಸಲ್ಡ್ ಟಿಕೆಟನ್ನು ಹಣವನ್ನು ರೀಫಂಡ್ ಮಾಡ್ತಿದ್ದಾರೆ. ಸೊ ಇವರು ಆಲ್ರೆಡಿ 610 ಕೋಟಿ ರೂಪಾಯಿ ಅನ್ನು ಆಲ್ರೆಡಿ ಇವರು ರೀಫಂಡ್ ಮಾಡಿದ್ದಾರೆ. ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೋಬೋದು ಇಂಡಿಗೋದಲ್ಲಿ ಫ್ಲೈ ಮಾಡೋ ಪ್ಯಾಸೆಂಜರ್ಗಳ ನಂಬರ್ಸ್ ಎಷ್ಟಿರ್ಬೋದು. ಇದು ಬರೀ 1 ವೀಕಿಗೆ ಇವರು 610 ಕೋಟಿ ರಿಫಂಡ್ ಮಾಡಿದ್ದಾರೆ. ಅಂದರೆ ಇಡೀ ವರ್ಷಕ್ಕೆ ಅವರು
ಎಷ್ಟು ಬಿಸ್ನೆಸ್ಸನ್ನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ಹಾಗೆ ಇಂಡಿಗೋದವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನಂದರೆ ಇಂಡಿಗೋದ ಫ್ಲೈಟ್ಗಳು ಮತ್ತೆ ಆನ್ ಟ್ರ್ಯಾಕಿಗೆ ಬಂದಿದ್ದಾವೆ. ಸೊ ಏನು ಶನಿವಾರ 1500 ಅಷ್ಟೇ ಓಡಿದ್ದು ಫ್ಲೈಟ್ಗಳು, ಬಟ್ ಇವತ್ತು 1650 ನಿನ್ನೆ ಓಡಿದ್ದಾವೆ. ಸೊ ಸ್ಟೇಟಸ್ಸು, ಪೊಸಿಷನ್ನು ಫ್ಲೈಟ್ಗಳಲ್ಲಿ ಇನ್ನೂ ಬೆಟರ್ ಆಗ್ತಿದೆ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಬೆಟರ್ ಆಗುತ್ತೆ. ಈ ಕಂಪ್ಲೀಟ್ ಇಶ್ಯೂನೇ ಸಾಲ್ವ್ ಆಗುತ್ತೆ ಅನ್ನೋದನ್ನು ಇವರು ಈ ಸ್ಟೇಟ್ಮೆಂಟ್ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನ್ಯೂಸ್ ನೋಡೋಣ. ನಮ್ಮ ರಾಜ್ಯ ನ್ಯೂಸ್, ಸ್ಟೇಟ್ ನ್ಯೂಸ್ ನೋಡೋದಾದರೆ, ಚಳಿಗಾಲದ ಅಧಿವೇಶನ ಇಂದಿನಿಂದ 8ನೇ ತಾರೀಕಿಂದ ಬೆಳಗಾವಿಯಲ್ಲಿರುವ ಸುವರ್ಣಸೌಧದಲ್ಲಿ ನಡೆಯಲಿಕ್ಕಿದೆ. ಸೊ ಎಲ್ಲಿಗೂ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ಗಳು ಈ ಅಧಿವೇಶನದಲ್ಲಿ ಡಿಸ್ಕಷನ್ ಆಗಲಿಕ್ಕಿದೆ. ಫಾರ್ ಎಕ್ಸಾಂಪಲ್, ಕಬ್ಬು ಬೆಳೆಗಾರರ ಸಮಸ್ಯೆ ಇರ್ಬೋದು, ಆಮೇಲೆ ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಬಾರ್ಡ್ರಲ್ಲಿರೋ ಜಗಳಗಳಿರ್ಬೋದು, ಈ ಥರ ಉತ್ತರ ಕರ್ನಾಟಕದ ರಿಲೇಟೆಡ್ ಎಲ್ಲ ಸಮಸ್ಯೆಗಳು ಡೆಫಿನೆಟ್ಲಿ ಡಿಸ್ಕಷನ್ ಆಗಲಿಕ್ಕಿದೆ. ಅದ್ರ ಜೊತೆ ಕಬ್ಬು, ಮೆಕ್ಕೆಜೋಳ ಬೆಳೆ ಪರಿಹಾರ, ರೈತರ ಸಮಸ್ಯೆ ಇದೆಲ್ಲ ನಡೀಲಿಕ್ಕಿದೆ. ಅದ್ರ ಜೊತೆ ಜೈಲಿನಲ್ಲಿರುವ ಅವ್ಯವಹಾರ, ಅಂದರೆ ಜೈಲಲ್ಲಿ ಮೊಬೈಲು ಎಲ್ಲಿಗೂ ಸಿಗ್ತಾ ಇದೆ, ಗಾಂಜಾ, ಡ್ರಗ್ಸ್ ಇದು ಸಿಗ್ತಾ ಇದೆ, ಈ ಥರ ಎಲ್ಲ ಅವ್ಯವಸ್ಥೆ ಇದೆ, ಅದರ ಬಗ್ಗೆನೂ ಡಿಸ್ಕಷನ್ ನಡೀಲಿಕ್ಕಿದೆ. ಅದ್ರ ಜೊತೆ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಲದ ಮುಖ್ಯಮಂತ್ರಿ ಸೀಟ್ಗೋಸ್ಕರ DK ಬಣ ಹಾಗೂ ಸಿದ್ದರಾಮಯ್ಯ ಬಣ ನಡುವೆ ಏನು ಜಗಳ ಆಗ್ತಿದೆ, ಅದರ ಬಗ್ಗೆನೂ ಡಿಸ್ಕಷನ್ ಆಗುತ್ತೆ. ಹಾಗೂ ನಮ್ಮ ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ಗಳ ಅವ್ಯವಸ್ಥೆ, ರಸ್ತೆ ಗುಂಡಿ ಸಮಸ್ಯೆ, ಇದರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗಕ್ಕಿದೆ. ಅದರ ಜೊತೆ ಸದನದ ಹೊರಗೆ ಏನೆಲ್ಲ ಡಿಸ್ಕಷನ್ ಆಗ್ಬೋದು ಅಂದರೆ, ಅಧಿಕಾರ ಹಂಚಿಕೆಯ ಸ್ಪಷ್ಟತೆ ಒಂದು ಇದೆ, DK ವರ್ಸಸ್ ಸಿದ್ದರಾಮಯ್ಯ. ಅದ್ರ ಜೊತೆ ಯಾರ್ಯಾರಿಗೆ ಮಿನಿಸ್ಟ್ರಿಶಿಪ್ ಕೊಡಬೇಕು, ತೆಗಿಬೇಕು, ಇದೆಲ್ಲ ನಡೆಯಕ್ಕಿದೆ. ಹಾಗೆ KPCC ಅಧ್ಯಕ್ಷ ಸ್ಥಾನ ಬಗ್ಗೆನೂ ಡಿಸ್ಕಷನ್ ನಡೀತಿದೆ. ಅದ್ರ ಜೊತೆ BJP JDS ಮೈತ್ರಿ ಮುಂದುವರಿಬೋದಾ, ಏನಾದರೂ ಪ್ರಾಬ್ಲಮ್ಗಳಾಗ್ಬೋದಾ ಅನ್ನೋದ್ರ ಬಗ್ಗೆನೂ ಡಿಸ್ಕಷನ್ ನಡೀತಿದೆ. ಬಟ್ ಪ್ರಾಬ್ಲಮ್ ಆಗೋ BJP JDS ಮೈತ್ರಿ ನಡುವೆ ಪ್ರಾಬ್ಲಮ್ ಆಗೋ ಯಾವುದೇ ಲಕ್ಷಣಗಳು ಸದ್ಯಕ್ಕಂತೂ ಇಲ್ಲ. ಯಾಕಂದರೆ ಅವರು ಕೇಂದ್ರದಲ್ಲೂ ಒಟ್ಟಾಗಿದ್ದಾರೆ, ಕುಮಾರಸ್ವಾಮಿ ಬೇರೆ, ಮಂತ್ರಿಗಳು ಬೇರೆ, ಮಿನಿಸ್ಟ್ರಿ ಬೇರೆ, ಅವರು ಸೆಂಟ್ರಲ್ ಮಿನಿಸ್ಟ್ರಿ ಬೇರೆ. ಸೊ ಅಂಥದ್ದೇನು ಪ್ರಾಬ್ಲಮ್ಗಳಾಗೋ ಚಾನ್ಸಸ್ಗಳು ಭಾಳ ಕಮ್ಮಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ, ಸ್ಮೃತಿ ಮಂದನ ಮತ್ತು ಪಲಾಶ್ ಮುಚ್ಚಲ್ ಇವರ ವೆಡ್ಡಿಂಗ್ ಈಗಾಗಲೇ ಮುರಿದು ಬಿದ್ದಿದೆ. ಸೊ ಇವರು ಇನಿಷಿಯಲಿ ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಆಮೇಲೆ ನಮ್ಮ ಪಲಾಶ್ ಹುಷಾರಿಲ್ಲ, ಇಂಥದ್ದೆಲ್ಲ ಕಾರಣ ಹೇಳಿ ತಮ್ಮ ಮದುವೆನ ಪೋಸ್ಟ್ಪೋನ್ ಮಾಡಿದ್ರು. ಬಟ್ ಇವಾಗ ಫೈನಲಿ ಇಬ್ಬರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡಿದ್ದಾರೆ. ಏನಂದರೆ, ಈ ರಿಲೇಶನ್ಶಿಪ್ ಇನ್ನೂ ಮುಂದುವರಿತಿಲ್ಲ, ಈ ಮದುವೆ ಇನ್ನೂ ನಡೀತಿಲ್ಲ ಅನ್ನೋದನ್ನು ಇಬ್ಬರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಇವಾಗ ನಾವು ನೋಡಿದ್ವಿ ಏನಂದರೆ, ಈ ಥರ ಹೃದಯಾಘಾತಕ್ಕೆ ಸ್ಮೃತಿಯವರ ತಂದೆ ಹೃದಯಾಘಾತಕ್ಕೊಳಗಾಗಿದ್ರು, ಆದ್ರಿಂದ ಮದುವೆನ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ. ಬಟ್ ಆನ್ ದಿ ಅದರ್ ಸೈಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಪಲಾಶ್ ಮುಚ್ಚಲ್ ಅವರು ಬೇರೆ ಹುಡುಗಿ ಜೊತೆ ಏನು ಫ್ಲರ್ಟಿ ಚಾಟ್ಗಳು ಏನಿತ್ತು ಅದು ಕೂಡ ವೈರಲ್ ಆಗಿತ್ತು. ಇದು ಒಂದು ಕಾರಣ ಇರ್ಬೋದು ಅಂತ ನನಗನ್ಸುತ್ತೆ. ಸೊ ಅಂತೂ ಫೈನಲಿ ಇವರ ರಿಲೇಶನ್ಶಿಪ್ ಮುರಿದು ಬಿದ್ದಿದೆ, ಮದುವೆ ಅಂತೂ ಆಗೋಕ್ಕೇನು ಚಾನ್ಸೇ ಇಲ್ಲ. ಹಾಗೆ ನಾವು ಸಿನಿ ಲೋಕದಲ್ಲಿ ನೋಡೋದಾದರೆ, ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಈ ಮೂವಿಯ ಟ್ರೇಲರ್ ರಿಲೀಸ್ ಆಗಿದೆ ಆಲ್ರೆಡಿ. ಹಾಗೆ ಈ ಮೂವಿ ಥಿಯೇಟರ್ಗಳಲ್ಲಿ ಡಿಸೆಂಬರ್ 25 ಈ ತಿಂಗಳ ಡಿಸೆಂಬರ್ 25ಗೆ ಬರಲಿದೆ. ಕ್ರಿಸ್ಮಸ್ ದಿವಸ ಈ ಮೂವಿ ರಿಲೀಸ್ ಆಗಲಿಕ್ಕಿದೆ. ಅದೇ ರೀತಿ ಇವಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಮೂವಿದು ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಡಿಸೆಂಬರ್ 11ಕ್ಕೆ ಈ ಮೂವಿ ಥಿಯೇಟರ್ಗಳಲ್ಲಿ ಬರಲಿಕ್ಕಿದೆ. ಅದೇ ರೀತಿ ಇವಾಗ ಹಿಂದಿ ಬಾಲಿವುಡ್ ಸಿನಿಮಾಗಳ ಬಗ್ಗೆ ನೋಡೋದಾದರೆ, ರಣವೀರ್ ಸಿಂಗ್ ನಟನೆಯ ಧುರಂಧರ್ ಬಾಕ್ಸ್ ಆಫೀಸ್ನಲ್ಲಿ ಬಹಳ ಸೌಂಡ್ ಮಾಡ್ತಿದೆ. ಸೊ ಆಲ್ರೆಡಿ ಇದು ವರ್ಲ್ಡ್ ವೈಡ್ 140 crore ಕಲೆಕ್ಟ್ ಮಾಡಿದೆ. ಸೊ ಎಲ್ಲರಿಂದನೂ ಎಲ್ಲ ರಿವ್ಯೂಗಳು
ಬಹಳ ಪಾಸಿಟಿವ್ ಆಗಿದೆ. ಸೊ ನಾನು ಹೇಳೋ ಪ್ರಕಾರ ಎಲ್ಲರೂ ಒಂದ್ಸಲ ಈ ಮೂವಿನ ನೋಡಬೇಕು ಅನ್ನಿಸ್ತಿದೆ ನನಗೂ. ಇಲ್ಲಿ ನೋಡ್ಬೋದು, ಆದಿತ್ಯ ಧರ್ ಮಚ್ ಅಬೌಟ್ ಸ್ಪೈ ಆಕ್ಷನ್ ಥ್ರಿಲ್ಲರ್. ಸೊ ಇದು ಸ್ಪೈ ರಿಲೇಟೆಡ್ ಮೂವಿ, ಆದಿತ್ಯ ಧರ್ ಅವ್ರದ್ದು. ಸೊ ಬಹಳ ಸೌಂಡ್ ಮಾಡ್ತಿದೆ. ಸೊ ನಾವು ಒಂದ್ಸಲ ಹೋಗಿ ನೋಡಿದ್ರೆ ಬಹಳ ಎಂಟರ್ಟೈನಿಂಗ್ ಆಗಿರ್ಬೋದು ಅನ್ಸುತ್ತೆ. ಹಾಗೇನೆ ಇವಾಗ F1 ರೇಸ್ ನೋಡೋದಾದ್ರೆ, ಲ್ಯಾಂಡೋ ನಾರಿಸ್ ಅವರು F1 ರೇಸ್ ಅಬುಧಾಬಿ ವಿನ್ ಆಗಿದ್ದಾರೆ. ಇದು ಇವರ ಪ್ರಥಮ ವಿನ್. ಇವರು F1 ರೇಸಲ್ಲಿ ಫಾರ್ ದ ಫಸ್ಟ್ ಟೈಮ್ ವಿನ್ ಆಗಿದ್ದಾರೆ. ಅಬುಧಾಬಿಯಲ್ಲಿ ಇದು ನಡೆದಿತ್ತು. ಲ್ಯಾಂಡೋ ನಾರಿಸ್ ಅವರು ಫಾರ್ ದ ಫಸ್ಟ್ ಟೈಮ್ ವಿನ್ ಆಗಿದ್ದಾರೆ. ಸೊ ಇದು ಫಾರ್ಮುಲಾ 1ನ 2025 ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿತ್ತು. ಸೊ ಇವರು 26 ಇಯರ್ ಓಲ್ಡ್ ಬ್ರಿಟಿಷ್ ಬೆಲ್ಜಿಯನ್ ಡ್ರೈವರ್ ಲ್ಯಾಂಡೋ ನಾರಿಸ್. ಸೊ ಇದರ ಹಿಂದಿನ ಚಾಂಪಿಯನ್ ಆಗಿದ್ದವರು ಮ್ಯಾಕ್ಸ್ ವರ್ಸ್ಟಪನ್ ಅಂತ, ಇವರು ಹಿಂದಿನ ಚಾಂಪಿಯನ್ ಆಗಿದ್ರು. ಹಾಗೆ KSCA, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಇದರ ಅಧ್ಯಕ್ಷರಾಗಿ ಕರ್ನಾಟಕದ ಮಾಜಿ ಬೌಲರ್ ವೆಂಕಟೇಶ್ ಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಸಂಡೇ ಇದರ ಬಗ್ಗೆ ಇಲೆಕ್ಷನ್ ನಡೆದಿತ್ತು. ವೆಂಕಟೇಶ್ ಪ್ರಸಾದ್ ಅವರಿಗೆ 749 ವೋಟ್ಗಳು ಸಿಕ್ಕಿದ್ದಾವೆ. ಹಂಗೆ ಅಪೋಸಿಷನ್ KN ಶಾಂತಕುಮಾರ್ ಅವರಿಗೆ 558 ವೋಟನ್ನು ಪಡೆದಿದ್ದು. ಸೊ ಇದ್ರ ಬೇಸಿಸ್ ಮೇಲೆ ವೆಂಕಟೇಶ್ ಪ್ರಸಾದ್ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೇನೆ ಹಾಕಿಯಲ್ಲಿ ನೋಡೋದಾದ್ರೆ, ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್, ಜೂನಿಯರ್ ಮೆನ್ಸ್ ಹಾಕಿ ಚಾಂಪಿಯನ್ಶಿಪ್ ವರ್ಲ್ಡ್ ಕಪ್ ಏನಿದೆ, ಇದರಲ್ಲಿ ಜರ್ಮನಿ ಎದುರು ಸೆಮಿಫೈನಲ್ನಲ್ಲಿ ಭಾರತ ಸೋತಿದೆ. ಸೊ 1-5 ಇಂದ ಸೋತಿದೆ ಅನ್ಫಾರ್ಚುನೇಟ್ಲಿ. ಸೊ ಹಾಗೇನೆ ಅರ್ಜೆಂಟೀನಾಗೆ ಸ್ಪೇನ್ ಅವರು ಶಾಕ್ ಕೊಟ್ಟಿದ್ದಾರೆ. ಯಾಕಂದ್ರೆ 2 ಬಾರಿಯ ಚಾಂಪಿಯನ್ ಅರ್ಜೆಂಟೀನಾ ಅವರನ್ನ ಸ್ಪೇನ್ ಅವರು 2-1 ಗೋಲಿಂದ ಸೋಲಿಸಿದ್ದಾರೆ. ಸೊ ಫೈನಲ್ ಸ್ಪೇನ್ ಮತ್ತು ಜರ್ಮನಿ ನಡುವೆ ನಡೀಲಿಕ್ಕಿದೆ. ಹಾಗೇನೆ 3ನೇ ಪ್ಲೇಸಿಗೆ ಇಂಡಿಯಾ ಮತ್ತು ಅರ್ಜೆಂಟೀನಾ ವರ್ಸಸ್ ನಡುವೆ ಮ್ಯಾಚ್ ನಡೀಲಿಕ್ಕಿದೆ. ನೆಕ್ಸ್ಟ್ ನೋಡೋದಾದ್ರೆ, BCCI ಅಂಡರ್-23 ವುಮೆನ್ಸ್ T20 ಕ್ರಿಕೆಟ್ ಟೂರ್ನಿಯಲ್ಲಿ ಕರ್ನಾಟಕ ಟೀಮ್ ಏನಿದೆ, ಕರ್ನಾಟಕ ವುಮೆನ್ಸ್ ಟೀಮ್ ಸೆಮಿಫೈನಲ್ ಅನ್ನ ಪ್ರವೇಶ ಮಾಡಿದೆ. ಈ ಟೂರ್ನಮೆಂಟ್ ಏನಿದೆ ಅಹಮದಾಬಾದ್ ನಡೀತಿದೆ. ಕ್ವಾರ್ಟರ್ ಫೈನಲ್ ನಲ್ಲಿ ನಿಖಿ ಪ್ರಸಾದ್ ಅವರ ಟೀಮು ತಮಿಳುನಾಡು ಎದುರು 6 ವಿಕೆಟ್ಗಳಿಂದ ಗೆಲುವನ್ನ ಸಾಧಿಸಿದೆ. ಸೊ ತಮಿಳುನಾಡು ಅವರು ಫಾರ್ ದ 5 ವಿಕೆಟ್ 129 ಅನ್ನ ಸ್ಕೋರ್ ಮಾಡಿದ್ರೆ, ಕರ್ನಾಟಕ 18.1 ಓವರಲ್ಲಿ 4 ವಿಕೆಟ್ ನಷ್ಟಕ್ಕೆ 131 ಸ್ಕೋರ್ ಮಾಡಿ ಜಯ ಗಳಿಸಿದೆ. ಹಂಗೇನೆ ಇದು ಕ್ವಾರ್ಟರ್ ಫೈನಲ್ ಆಗಿತ್ತು. ಸೊ ಸೆಮಿಫೈನಲ್ ಕರ್ನಾಟಕ ಮತ್ತು ಡೆಲ್ಲಿ ನಡುವೆ ನಡೀಲಿಕ್ಕಿದೆ ಮಂಗಳವಾರದಿಂದ ಬೆಳಿಗ್ಗೆ 9. ಹಂಗೇನೆ ಕ್ರಿಕೆಟಲ್ಲಿ ನೋಡೋದಾದ್ರೆ, ಆಶಸ್ ಟೆಸ್ಟ್ ಸೀರೀಸ್ ನಡೀತಿದೆ. ಸೊ 2ನೇ ಟೆಸ್ಟ್ ಕೂಡ ಆಸ್ಟ್ರೇಲಿಯಾದವರು ವಿನ್ ಆಗಿಬಿಟ್ಟಿದ್ದಾರೆ. ಸೊ ಇಂಗ್ಲೆಂಡ್ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 334, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 241 ಸ್ಕೋರ್ ಮಾಡಿದ್ರು. ಆಸ್ಟ್ರೇಲಿಯಾದವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 511 ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 10 ಓವರಿಗೆ 2 ವಿಕೆಟ್ ಕಳ್ಕೊಂಡು 69 ರನ್ ಮಾಡಿ ವಿನ್ ಆಗಿದ್ದಾರೆ. ಸೊ ಆಶಸ್ ಸೀರೀಸ್ನ 3ನೇ ಟೆಸ್ಟ್ ಡಿಸೆಂಬರ್ನ 17ನೇ ತಾರೀಕಿಂದ 21 ನಡೆಯಲಿಕ್ಕಿದೆ ಅಡಿಲೇಡ್ನಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ. ಸೊ ಈ ಟೆಸ್ಟ್ ವಿನ್ನಿಂದಾಗಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ ಅನ್ನು ಒಂದ್ಸಲ ನೋಡೋಣ. ಆಸ್ಟ್ರೇಲಿಯಾದವರು 5 ಮ್ಯಾಚ್ ಆಡಿದ್ದಾರೆ, 5ಕ್ಕೂ 5 ವಿನ್ ಆಗಿ 100% ಪಾಯಿಂಟ್ಸ್ ಇದೆ ಅವರಿಗೆ. ಸೌತ್ ಆಫ್ರಿಕಾದವರು 4 ಮ್ಯಾಚ್ ಆಡಿದ್ದಾರೆ, 3 ವಿನ್ನು 1 ಲಾಸ್, ಸೊ 75%. ಶ್ರೀಲಂಕಾದವರು 2 ಮ್ಯಾಚ್ ಆಡಿದ್ದಾರೆ, 1 ವಿನ್ನು 1 ಡ್ರಾ, 66%. ಪಾಕಿಸ್ತಾನದವರು 2 ಆಡಿದ್ದಾರೆ, 1 ವಿನ್ನು 1 ಲಾಸು, 100.50%. ಇಂಡಿಯಾದವರು 9 ಟೆಸ್ಟ್ಗಳನ್ನು ಆಡಿದ್ದಾರೆ, 4 ವಿನ್ನು 4 ಸೋಲು, 1 ಡ್ರಾ, ಸೊ 48.15.
ಅನ್ಫಾರ್ಚುನೇಟ್ಲಿ ಇಂಡಿಯಾದವರು 5th ಪೊಸಿಷನಲ್ಲಿದ್ದಾರೆ. ಒಂಥರ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಿಲ್ಲ ಇಂಡಿಯಾದವರು 5th ಪೊಸಿಷನ್ ಬರ್ತಾರೆ ಅಂತ. ಯಾವಾಗಲೂ ನಾರ್ಮಲ್ ಟಾಪ್ 3ಯಲ್ಲೇ ನಮ್ಮ ಇಂಡಿಯನ್ ಟೀಮ್ ಇರುತ್ತೆ. ಬಟ್ ಸೌತ್ ಆಫ್ರಿಕಾ ರೀಸೆಂಟಾಗಿ ಆಫ್ರಿಕಾದದ್ರು ಕೂಡ 2 ಮ್ಯಾಚನ್ನು ಸೋತೋದ್ರು. ಸೊ 5th ಪೊಸಿಷನ್ಗೆ ಇಂಡಿಯಾ ಬಂದಿದೆ. ಮತ್ತೆ ಕೊನೆಯದಾಗಿ ಒಂದು ಫನ್ನಿ ನ್ಯೂಸ್ ಏನಂದರೆ, ಲ್ಯಾಟ್ವಿಯಾ ಅಂತ ಒಂದು ಕಂಟ್ರಿ ಇದೆ ಯುರೋಪಿಯನ್ ಯೂನಿಯನ್, ಯುರೋಪ್ ಖಂಡದಲ್ಲಿ. ಸೊ ಇಲ್ಲಿ ಹಸ್ಬೆಂಡ್ ಫಾರ್ ಟು ಕಂಪ್ಲೀಟ್ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಅಂದರೆ ಅಲ್ಲಿ ಲ್ಯಾಟ್ವಿಯಾ ದೇಶದಲ್ಲಿ ಗಂಡಸರ ನಂಬರ್ಗಿಂತ ಹೆಂಗಸರ ನಂಬರೇ ತುಂಬ ಜಾಸ್ತಿ ಆಗಿದೆ. ಸೊ ಈ ಸೆಕ್ಸ್ ರೇಷಿಯೋ ಡಿಫ್ರೆನ್ಸ್ ಏನಿದೆ ತುಂಬಾ ಜಾಸ್ತಿ ಇದೆ. ಸೊ ಅವರು ಮನೆ ಕೆಲಸನ ಮಾಡೋಕ್ಕೆ ಅಂದರೆ ಹೌಸ್ ಹೋಲ್ಡ್ ಮನೆ ರಿಲೇಟೆಡ್ ಕೆಲಸಗಳನ್ನು ಮಾಡೋಕ್ಕೆ ಅಲ್ಲಿ ಹೆಂಗಸರು ಗಂಡಸರನ್ನ ಬಾಡಿಗೆಗೆ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಅಲ್ಲಿ ತನಕ ಮುಟ್ಟಿದೆ. ಲ್ಯಾಟ್ವಿಯಾದಲ್ಲಿ 15.5% ಹೆಂಗಸರು ಜಾಸ್ತಿ ಇದ್ದಾರೆ ಕಂಪ್ಯಾರಿಟಿವ್ಲಿ ಮ್ಯಾನ್. 15.5%. ಇದು ಕಂಪ್ಲೀಟ್ ಯುರೋಪಿಯನ್ ಯೂನಿಯನ್ಗೆ ಕಂಪೇರ್ ಮಾಡಿದರೆ 3 times ಮೋರು. ಯಾಕಂದರೆ ಯುರೋಪಿಯನ್ ಯೂನಿಯನ್ ಎಷ್ಟು ಡಿಫ್ರೆನ್ಸ್ ಇದೆಯೋ, ಇಡೀ ಯುರೋಪಿಯನ್ ಯೂನಿಯನ್ ನಾವು ಹೋಲಾಗಿ ಕನ್ಸಿಡರ್ ಮಾಡಿದರೆ ಅದಕ್ಕಿಂತ 3 times ಲ್ಯಾಟ್ವಿಯಾದಲ್ಲಿ ಈ ಸೆಕ್ಸ್ ರೇಷಿಯೋ ಡಿಫ್ರೆನ್ಸ್ ಇದೆ ಅನ್ನೋದೊಂದು ಬಹಳ ಫನ್ನಿ ನ್ಯೂಸು. ಸೊ ಇದಾಗಿತ್ತು ಇವತ್ತಿನ ಕೆಲವು ನ್ಯೂಸ್ ಹೈಲೈಟ್ಗಳು. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.